ಚೆನ್ನಾಗಿತ್ತು. 6.5 ನೋಡಿದ್ವಿ. ಸೊ ಅದು 2.0 ವರ್ಷನ್ ಥರ ಇದೆ. ಒಳ್ಳೆ ಮೂವಿ ಮಾಡಿದರೆ ಖಂಡಿತ ಬಂದು ನೋಡ್ತಾರೆ ಆಡಿಯನ್ಸ್. ಚೆನ್ನಾಗಿದೆ ಸಿನಿಮಾ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಸಮಾನ, ಫೋನ್ ನೋಡ್ತಾ ಇರ್ತೀವಿ ನಾವು, ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ಕೂತಿದ್ರು ಕೂಡ. ಬಟ್ ಈ ಸಿನಿಮಾದಲ್ಲಿ ನೀವು ಸಿನಿಮಾ ಮುಗಿಯೋವರೆಗೂ ದೇವರಾಣೆ ನಿಮ್ಮ ಫೋನ್ ಮುಟ್ಟಕ್ಕೂ ಅವ್ರು ಬಿಡಲ್ಲ, ಅಷ್ಟು ಹಿಡಿದಿಟ್ಕೊಂಡಿದ್ದಾರೆ. ವೆರಿ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ, ಆ್ಯಕ್ಟರ್ ಪರ್ಫಾರ್ಮೆನ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದ್ಸತಿ ಬಂದು ವಿಡಿಯೋನ ಥಿಯೇಟ್ರಲ್ಲೇ ನೋಡಿ. ನಂಗೆ ತುಂಬ ಇಷ್ಟ ಆಯಿತು. ವೆರಿ ಆ್ಯಪ್ಟ್ ಫಾರ್ ದ ಟೈಟಲ್ ಆಫ್ ಹಾರರ್ ಫಿಲ್ಮ್ಸ್. ಸೊ ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಥ್ಯಾಂಕ್ ಯು. ನನಗೆ ಸಿಕ್ಕಾಪಡೆ ಭಯ. ನಾನು ಹಾರರ್ ಫಿಲ್ಮೇ ನೋಡಲ್ಲ ಆ್ಯಕ್ಚುಲಿ, ಬಟ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಥಿಯೇಟ್ರಿಗೆ ಬಂದು ಹಾರರ್ ಫಿಲ್ಮ್ ನೋಡಿದ್ದೀನಿ. ಸೊ ಕುಡೋಸ್, ಆಲ್ ದ ಬೆಸ್ಟ್ ಟು ದ ವಿಡಿಯೋ ಟೀಮ್. ವಿಡಿಯೋ ಮೂವಿ ನೋಡಿದೆ. ಇಟ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕನ್ನಡ ಸಿನಿಮಾ ಅಂಡ್ ಇಂಡಿಯಾ ಸಿನಿಮಾದಲ್ಲಿ ಈ ಥರ ಕಾನ್ಸೆಪ್ಟಲ್ಲಿ ಇದೇ ಫಸ್ಟ್ ಟೈಮ್ ನಾನು ಮೂವಿ ನೋಡ್ತಿರೋದು ಈ ಕಾನ್ಸೆಪ್ಟಲ್ಲಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಶ್ರೀನಿಧಿ ಟೀಮ್ ಅಂಡ್ ಶ್ರೀನಿಧಿ ಅಂಡ್ ಇಸ್ ಎಂಟೈರ್ ಟೀಮ್. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಥರ ಮೂವೀಸ್ನ ಗೆಲ್ಲಿಸಿ ನಮಗೆ ಕನ್ನಡದಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಮೂವೀಸ್ ಬರಬೇಕು ಅಂದರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ವಿಡಿಯೋ ಮೂವಿನ ನೋಡಿ. ಆಲ್ ದ ಬೆಸ್ಟ್ ಟು ವಿಡಿಯೋ ಟೀಮ್. ಥ್ಯಾಂಕ್ ಯು. Never seen before gore, never seen before concept, and never seen before disturbing scenes in Kannada cinema. Now I am going to sleep by turning on my lights. ಪಕ್ಕಾ ವಿಡಿಯೋ ವೈರಲ್. ಆಸಮ್, ಗ್ರೇಟ್, ಇನ್ನೇನು ಹೇಳೋಕ್ಕಾಗ್ತಿಲ್ಲ. ಅಷ್ಟು ಸಖತ್ತಾಗಿದ್ದ ಮೂವಿ. ಬಂದು ಥಿಯೇಟರ್ಗೆ ನೋಡಿ. ಚೆನ್ನಾಗಿ ಅನಿಸ್ತು. ಆ್ಯಂಡ್ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು ಎಲ್ಲ ಅಡಲ್ಟ್ಸ್ಗೆ. ಆ್ಯಂಡ್ ಈವನ್ 50+ ಅವರು ಇನ್ಫ್ಯಾಕ್ಟ್ ಬಂದು ನೋಡ್ಬೋದು. ಈ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಅಡ್ವೆಂಚರಸ್ ಆಗಿದೆ. ಥ್ಯಾಂಕ್ ಯು. ಎಲ್ಲ ಹೊಸಬ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಸೊ ಆ್ಯಂಡ್ ಸೀರೀಸ್ ವೇ ಆಫ್ ಡೈರೆಕ್ಷನ್ ಇಷ್ಟ. ಸೊ ಆಮೇಲೆ ದೀಕ್ಷಿತ್ ಶೆಟ್ಟಿ ಸರ್ ಹೊಸ ಲೈಕ್ ದೇ ಆರ್ ಗಿವಿಂಗ್ ಪ್ರೊಡ್ಯೂಸಿಂಗ್ ಫಾರ್ ನ್ಯೂ ಕಮರ್ಸ್. ಸೊ ಐ ಥಿಂಕ್ ಆ್ಯಕ್ಟರ್ಸ್ ಕೂಡ ಹೊಸಬ್ರು. ಶ್ರೀನಿಧಿ ಸರ್ ಸೆಕೆಂಡ್ ಮೂವಿ. ಸೊ ಐ ಥಿಂಕ್ ಯು ಶುಡ್ ಸಪೋರ್ಟ್ ದಿಸ್ ಮೂವಿ. ಮೂವಿ ತುಂಬ ಚೆನ್ನಾಗಿದೆ ಬ್ರೋ. ಆ್ಯಕ್ಚುಲಿ ನನಗೆ ವಿಡಿಯೋ ಮೂವಿ ಇದೆ ಅಂತಲೇ ಗೊತ್ತಿರಲಿಲ್ಲ. ಬಟ್ ದೀಕ್ಷಿತ್ ಸರ್ ಒಂದು ರೀಲ್ ಚಾಲೆಂಜ್ ಮಾಡಿದರು. ಹಾರರ್ ಸ್ಟೋರೀಸ್ ಇದೆ. ಐ ಡೂ ಕಂಟೆಂಟ್ ಕ್ರಿಯೇಷನ್. ಸೊ ಅದ್ರಲ್ಲಿ ನಾನು ಒಂದು ಕ್ರಿಯೇಟಿವ್ ಆಗಿ ಏನೋ ಟ್ರೈ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಇಟ್ ಗಾಟ್ ಜಸ್ಟ್ 3 ಡೇಸಲ್ಲಿ 100K ವ್ಯೂಸ್ ತನಕ ಹೋಗಿದೆ. ಸೊ ಆ್ಯಂಡ್ ಟೀಮ್ ಅವರೆಲ್ಲ ಅದನ್ನು ರೆಕಗ್ನೈಸ್ ಮಾಡಿ ನನ್ನ ಎಫರ್ಟ್ಸಿಗೆ ಎಲ್ಲ ಇದು ಮಾಡಿ ದಟ್ ಮೇಡ್ ಮೀ ಟು ಕಮ್ ಟು ದಟ್ ಥಿಯೇಟರ್. ಆ್ಯಂಡ್ ಇಟ್ಸ್ ವರ್ತ್ ಇಟ್. 200 ರೂಪಾಯಿ, 300 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಡಸಂಟ್ ಮ್ಯಾಟರ್. ತುಂಬ ವರ್ತ್ ಇಟ್ ಆಗಿದೆ. ಎಲ್ಲ ಬಂದು ಮೂವಿ ನೋಡಿ. ಹಾರರ್ ಮೂವಿ ಅನ್ಕೋಬೇಡಿ, ಕಾಮಿಡಿ ಮೂವಿ ಅನ್ಕೋಬೇಡಿ, ಏನು ಅಂತ ಒಂದು September 11th ನೋಡಿ. ಥ್ಯಾಂಕ್ ಯು. Sir, it was a good movie. After many days, we have got such a good horror movie in Kannada industry. Definitely English ಅಥವಾ ಬೇರೆ ಇದರಲ್ಲಿ ಬರ್ತಾ ಇರುತ್ತೆ movies. It will move to comedy. We won't feel it is horror. In this, it's a blend of comedy and horror also. So, and even we have message in this. ನೋಡ್ತಿರ್ತೀವಿ ಈಗಿನ ಯೂಟ್ಯೂಬರ್ಸ್ನ, ವ್ಲಾಗರ್ಸ್, ಅದು ಇದು ಅಂತ they'll put their life into risk, which is not necessary. We have got such a good message. Definitely I'll bring my gang to this movie. It's extraordinary. ಪಕ್ಕಾ ಹಿಟ್ ಆಗುತ್ತೆ ಸರ್. Everybody should watch. Horror ಅನ್ನೋದಕ್ಕಿಂತ I think it is 50-50. Too much of fun, too much of very scary also. So definitely a must watch movie. Mostly ಎಲ್ಲದಕ್ಕೂ ಮೀರಿ ಈ ಒಂದು ಹಾರರ್ ಮೂವಿ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿವಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಕನ್ನಡದಲ್ಲಿ ಈ ತರ ಮೂವಿ ಎಷ್ಟೊಂದು ದಿವಸ ಆದ್ಮೇಲೆ ಬರ್ತಿರೋದು. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿ ಆಡಿಯನ್ಸ್ ಟು ಜಸ್ಟ್ ಕಮ್ ಟು ದ ಥಿಯೇಟರ್ ಅಂಡ್ ವಾಚ್. ಬಿಕಾಸ್ ಎವ್ರಿ ಮೈನ್ಯೂಟ್ ಥಿಂಗ್ನ ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಲವ್ ಎವ್ರಿಥಿಂಗ್ ಅಬೌಟ್ ದ ಮೂವಿ. ಬಂದ್ಬಿಟ್ಟು ಕನ್ನಡ ಮೂವಿ ಮಸ್ಟ್ ವಾಚ್ ಮಾಡಬೇಕು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಮೂವಿ ನೋಡ್ದಂಗಾಯ್ತು. ಮತ್ತೆ ಬರ್ತೀನಿ ಫಿಶ್ ಶಾರ್ಟ್. ಇಟ್ ವಾಸ್ ಗುಡ್ ಮೂವಿ. ಹಾರರ್, ಬಿಕಾಸ್ ನಾನು ಹಾರರ್ ತುಂಬ ಟೈಮ್ ಆಗಿತ್ತು ಕನ್ನಡದಲ್ಲಿ ನೋಡ್ದೇನೆ. ಲೈಕ್ ಇಂಗ್ಲೀಷಲ್ಲಿ ಅಬ್ಸೆಷನ್ ಎಲ್ಲ ನೋಡಾದ್ಮೇಲೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಎಫರ್ಟ್ಸ್ ಹೇಳಿದ್ನಲ್ಲ, ಲೈಕ್ ಅವರು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು ಎಫರ್ಟ್ಸ್ ಎಲ್ಲಾನು ಮೂವಿಲಿ ಕಾಣಿಸ್ತು. ಸೊ ಇಟ್ ವಾಸ್ ಗುಡ್. ಸಾರಿ, ಅರ್ಥ ಆಗಿಲ್ಲ. ಎವ್ರಿ ಕ್ಯಾರೆಕ್ಟರ್ ವಾಸ್ ಪರ್ಫೆಕ್ಟ್ ಆಕ್ಚುಲಿ. ಅದು ಇದು ಅಂತೇನಿಲ್ಲ. ಥ್ಯಾಂಕ್ ಯು. ಫಿಲಿಮ್ ಚಲೋ ಅದ. ರಿಸ್ಕಿ ಸ್ಟೆಪ್ ಇಟ್ಕೊಂಡು ಚಲೋ ಮಾಡ್ಯಾರ. ಆದ್ರೆ ಒಂದು ಹಾಡಿಲ್ಲ, ಮ್ಯೂಸಿಕ್ ಇಲ್ಲ ಅಂತಂದ್ರೆ ಜನ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅಂತ ಹೇಳಿ ಅನ್ಸದ. ಬಟ್ ಚಲೋ ಅದ. ಇನ್ನ ಅದ್ರೊಳಗಿನ ಹೊರಗೆ ಬಂದಿಲ್ಲ ಬಿಡ್ರಿ. ಈಗ ಅದ್ರೊಳಗೆ ಇದ್ದೀವಿ. ಮಧುರ ಅವ್ರ ಆಕ್ಟಿಂಗ್ ಸೂಪರ್. ಎಲ್ಲರೂ ಸೂಪರ್. ಮಧುರ ಆಕ್ಟಿಂಗ್ ಸೂಪರ್. ಗ್ಯಾರಂಟಿ ಸಕ್ಸಸ್. ಕನ್ನಡದಲ್ಲಿ ಈ ಥರದ್ದು ಸಿನಿಮಾಗಳು ಬಂದಿರಲಿಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ.
ಚೆನ್ನಾಗಿದೆ. ಟೀಮು ತುಂಬಾ ಚೆನ್ನಾಗಿದೆ. ಟೀಮ್ ತುಂಬಾ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ತುಂಬಾ ಖುಷಿ ನಮಗೆ. ನನ್ನ ಮಗನು ಎಡಿಟಿಂಗ್ ಶೋ ನೋಡಿದಾಗ ಅದ ಏನೋ ಫಿಲಿಮ್ ಬಂದಿಂಗ ಅಂತ ಅನ್ಸಲ್ಲ. ಏನೋ ಟಿವಿನ ರಿಯಾಲಿಟಿ ಶೋ ನೋಡಿದಾಗ ಕಾಮನ್ ನಾರ್ಮಲ್ ಆಗಿ ಅದ ಸ್ವಲ್ಪ ಏನೋ ಹಂಗ ಏನ್ ಚಲೋ ಅದ ಬಹಳ ಇಷ್ಟ ಆಯ್ತು. ಸಿನಿಮಾ ನೋಡಿಲ್ಲ ನಾವು, ಒಂದು ನಿಜ ಸಂಗತಿಯನ್ನ ನೋಡ್ದಂಗ ಆಯ್ತು. ನಮ್ಗೆ ಖುಷಿ ಆಯ್ತು. ಅಲ್ಲ ಬರೇ ಈಗ ಹೊಡಿಯೋದು ಚಾಕು ಚೂರಿ ಬರೇ ಇದ್ದಾಗ ವೈರಲ್ ಬರೇ ಕ್ರೂಯಲ್ ತೋರಿಸ್ತಾರ. ಚಲೋ ಅದು ಹೊಸದಾಗ ಚಲೋ ಅದು.